ಭಾರತದ ಸಂಪ್ರದಾಯ, ಸಂಸ್ಕೃತಿ, ಸಂಸ್ಕಾರಗಳೇ ಅವರ ಮೂಲದ ಗುರುತನ್ನು ಹೇಳುತ್ತದೆ. ಇಲ್ಲಿನ ಪುರಾತನ ಪದ್ಧತಿ, ಆಚರಣೆಗಳು ನಮ್ಮ ನೆಲದ ಸೊಗಡನ್ನು ಪ್ರತಿಬಿಂಬಿಸುತ್ತದೆ. ಈ ದೇಶದ ಜನರು ತಮ್ಮ ಮೂಲಭೂತ ಸಂಸ್ಕೃತಿಯನ್ನು ಇಂದಿಗೂ ಕಾಪಾಡಿಕೊಂಡು ಬಂದಿರುವುದರ ಜೊತೆಗೆ ಆ ಆಚರಣೆಗಳನ್ನು ಶಿರಸಾವಹಿಸಿ ಪಾಲಿಸುವುದನ್ನೇ ಸಂಸ್ಕೃತಿ, ಸಂಸ್ಕಾರವೆನ್ನುವುದು. ಇಂದಿಗೂ ಭಾರತೀಯರು ತಮ್ಮ ಹಬ್ಬಗಳನ್ನು ಸಡಗರ, ಸಂಭ್ರಮ, ಸಂತೋಷದಿಂದ ಆಚರಿಸುತ್ತಾರೆ. ಈ ಹಬ್ಬ ಆಚರಣೆಗಳ ಹಿನ್ನೆಲೆಯೂ ಕೂಡ ಒಂದೊಂದು ಕುತೂಹಲಕಾರಿಯಾದ ಕಾರಣ ಕಥೆಗಳನ್ನು ಒಳಗೊಂಡಿರುತ್ತದೆ. ಹೀಗೆ ಹಬ್ಬ ಹರಿದಿನಗಳು ಬಂತೆಂದರೆ ಸಾಕು, ಹೆಣ್ಣು ಮಕ್ಕಳಿಗೆ ಸಡಗರ, ಸಂಭ್ರಮವೋ ಸಂಭ್ರಮ. ವರಮಹಾಲಕ್ಷ್ಮಿ ಹಬ್ಬವು ಹಿಂದೂಗಳ ಪ್ರಮುಖ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರು ಈ ಹಬ್ಬವನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸುತ್ತಾರೆ. ವರಮಹಾಲಕ್ಷ್ಮಿ ವ್ರತವು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಂದು ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ. ಈ ದಿನ ಲಕ್ಷ್ಮೀ ದೇವಿಯನ್ನು ವರಮಹಾಲಕ್ಷ್ಮಿ ರೂಪದಲ್ಲಿ ಪೂಜಿಸಲಾಗುತ್ತದೆ. ವರಮಹಾಲಕ್ಷ್ಮಿ ಎಂದರೆ ವರಗಳನ್ನು ನೀಡುವ ಲಕ್ಷ್ಮೀದೇವಿ ಎಂಬ ಅರ್ಥವಿದೆ. ಈ ದಿನ ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಸುಮಂಗಲಿಯರು ತಮ್ಮ ಕುಟುಂಬದ ಒಳಿತಿಗಾಗಿ ಮತ್ತು ಪತಿ ಮಕ್ಕಳ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಹಬ್ಬದಂದು ಮನೆಗಳನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಹೂವು ಮತ್ತು ಮಾವಿನ ಎಲೆಗಳಿಂದ ಅಲಂಕರಿಸಲಾಗುತ್ತದೆ. ಪೂಜೆಯ ಸ್ಥಳದಲ್ಲಿ ಮಂಟಪವನ್ನು ಸಿದ್ಧಪಡಿಸಿ ಕಲಶವನ್ನು ಸ್ಥಾಪಿಸಲಾಗುತ್ತದೆ. ಕಲಶಕ್ಕೆ ನೀರು ಹಾಕಬೇಕು. ನಂತರ ಕುಂಕುಮ, ಶ್ರೀಗಂಧ, ಒಣದ್ರಾಕ್ಷಿ, ಖರ್ಜೂರ, ಪಂಚ ಮಹಾದ್ರವ್ಯಗಳು ಅಥವಾ ನವರತ್ನಗಳನ್ನು ಹಾಕಬೇಕು. ಮಂಟಪದಲ್ಲಿ ಒಂದು ಮಣೆ ಇಟ್ಟು ಅದರ ಮೇಲೆ ಬಾಳೆಯ ಎಲೆ ಹಾಕಬೇಕು. ಇದರ ಮೇಲೆ ಅಕ್ಕಿಯನ್ನು ಹಾಕಿ ನಂತರ ಕಳಶದ ಚೊಂಬನ್ನು ಇಟ್ಟು ಸೀರೆ ಉಡಿಸುವವರು ಉಡಿಸುತ್ತಾರೆ, ಇಲ್ಲ ಹಾಗೆಯೇ ಕಳಶವನ್ನು ಇಡುತ್ತಾರೆ. ಕಳಶಕ್ಕೆ ವೀಳ್ಯದೆಲೆ, ತೆಂಗಿನಕಾಯಿ ಇಟ್ಟು ಇದಕ್ಕೆ ಲಕ್ಷ್ಮೀ ಮುಖವನ್ನು ಹಾಕುವುದು ಪದ್ಧತಿ. ಲಕ್ಷ್ಮೀ ಮುಖಕ್ಕೆ ಅಲಂಕಾರ ಮಾಡಿ ಹೂವುಗಳಿಂದ ಸಿಂಗರಿಸುತ್ತಾರೆ, ಆಭರಣಗಳನ್ನು ತೊಡಿಸುತ್ತಾರೆ. ಹೀಗೆ ಅವರ ಮನತೃಪ್ತಿಯ ಅನುಸಾರ ಮಹಾಲಕ್ಷ್ಮಿಯನ್ನು ಶೃಂಗರಿಸಿ ವರಮಹಾಲಕ್ಷ್ಮೀ ದೇವಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಪೂಜೆಯ ಸಂದರ್ಭದಲ್ಲಿ ಗಣಪತಿಯನ್ನು ಮೊದಲು ಪೂಜಿಸಿ ನಂತರ ಲಕ್ಷ್ಮೀ ದೇವಿಗೆ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ, ಹಣ್ಣು, ನೈವೇದ್ಯ ಮುಂತಾದವುಗಳನ್ನು ಸಮರ್ಪಿಸುತ್ತಾರೆ. ಲಕ್ಷ್ಮೀ ಅಷ್ಟೋತ್ತರ, ಲಕ್ಷ್ಮೀ ಸ್ತೋತ್ರ ಹಾಗೂ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಪಠಿಸುತ್ತಾರೆ. ಮನೆಯ ಮಹಿಳೆಯರು ದೇವಿಗೆ ಮಂಗಳಾರತಿ ಬೆಳಗಿ ತಮ್ಮ ಕುಟುಂಬದ ಸುಖ, ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿಗಾಗಿ ಪ್ರಾರ್ಥಿಸುತ್ತಾರೆ. ಈ ದಿನ ವ್ರತದ ದಾರವನ್ನು ಪೂಜಿಸಿ ಮಹಿಳೆಯರು ಕೈಗೆ ಕಟ್ಟಿಕೊಳ್ಳುತ್ತಾರೆ ಮತ್ತು ಲಕ್ಷ್ಮಿಯ ಹಾಡುಗಳನ್ನು ಹಾಡುತ್ತಾರೆ. ಸುಮಂಗಲಿಯರನ್ನು ಮನೆಗೆ ಆಹ್ವಾನಿಸಿ ಅರಿಶಿನ, ಕುಂಕುಮ, ಹೂವು, ತಾಂಬೂಲ ಹಾಗೂ ಸಣ್ಣ ಉಡುಗೊರೆಗಳನ್ನು ನೀಡಿ ಗೌರವಿಸುವುದು ಹಬ್ಬದ ಸಂಪ್ರದಾಯ. ಬಂಧು ಬಳಗದವರು ಒಬ್ಬರ ಮನೆಗೆ ಮತ್ತೊಬ್ಬರು ತೆರಳಿ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಈ ಹಬ್ಬದಲ್ಲಿ ವಿಶೇಷವಾಗಿ ಪಾಯಸ, ಹೋಳಿಗೆ, ವಿವಿಧ ಸಿಹಿ ಮತ್ತು ಖಾರದ ತಿಂಡಿಗಳನ್ನು ತಯಾರಿಸಿ ದೇವಿಗೆ ನೈವೇದ್ಯ ಮಾಡುತ್ತಾರೆ. ಈ ಹಬ್ಬವು ಕೇವಲ ಪೂಜೆ, ವ್ರತಕ್ಕೆ ಸೀಮಿತವಾಗದೆ ಕುಟುಂಬದ ಒಗ್ಗಟ್ಟು ಮತ್ತು ಶಕ್ತಿ, ಭಕ್ತಿ, ಪರಸ್ಪರ ಪ್ರೀತಿ ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸುವ ಹಬ್ಬವಾಗಿದೆ.